ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸರ್ಕಾರ ವರ್ಷ ಪೂರೈಸಿದ ಖುಷಿಯನ್ನ ಸಚಿವ ಆಂಜನೇಯ ಡಿಫರೆಂಟ್ ಆಗಿ ಆಚರಿಸಿದ್ರು. ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೊಂದು ವಿಸಿಟ್ ಹಾಕಿದ ಆಂಜನೇಯ ಭಿಕ್ಷುಕರ ಜೊತೆ ಹೋಳಿಗೆ ಊಟ ಮಾಡಿದ್ರು. ಭಿಕ್ಷುಕರ ಕಾಲೋನಿಯಲ್ಲಿರುವ ನಿರಾಶ್ರಿತರೆಲ್ಲ ಇಂದು ಫುಲ್ ಖುಷಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಿರಾಶ್ರಿತರ ಕೇಂದ್ರದಲ್ಲೂ ಸಂಭ್ರಮ ಜೋರಾಗಿತ್ತು. ಎಲ್ಲರಿಗೂ ಹೋಳಿಗೆ ತುಪ್ಪದ ಊಟ ಉಣಬಡಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಆಂಜನೇಯ ಭೇಟಿ ನೀಡಿ ಭಿಕ್ಷುಕರ ಜೊತೆ ಊಟ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಸಚಿವರು ಭಿಕ್ಷುಕರ ಮಾಫಿಯಾಕ್ಕೆ ಬ್ರೇಕ್ ಹಾಕೋದಾಗಿ ಅಭಯವಿದ್ರು. ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಆಡಳಿತದ ಅವಧಿ 1 ವರ್ಷ ಪೂರೈಸಿದೆ. ಈ ಪೂರೈಸಿದಂಥ ಶುಭ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದು ನಿರಾಶ್ರಿತರ ಕೇಂದ್ರದಲ್ಲಿ ಇಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಬಂಧುಗಳ ಜೊತೆಗೆ ನಾನು ಭೋಜನ ಮಾಡ್ತಿದ್ದೀನಿ. ಅದು ಏನಿವತ್ತು ವಿಶೇಷವಾದಂಥ ಒಂದು ಭೋಜನ, ಹೋಳಿಗೆ ತುಪ್ಪ. ಇನ್ನು ಭಿಕ್ಷುಕರಂತೂ ಹೊಸ ಬಟ್ಟೆ ತೊಟ್ಟು ಸಡಗರ ಪಟ್ರು. ಕೆಲವರು ಹಾಡು ಹೇಳಿದ್ರೆ ಇನ್ನು ಕೆಲವರು ಸಖತ್ತಾಗಿ ಹಾಡಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದ್ರು. ನಮ್ಗೆ ಬಟ್ಟೆ ಎಲ್ಲ ಕೊಟ್ಟಿದ್ರು, ಹೋಳಿಗೆ, ಅನ್ನ, ಮೊಟ್ಟೆ, ಬಾಳೆಹಣ್ಣು ಎಲ್ಲ ಕೊಟ್ಟಿದ್ರು. ನಾವು ಖುಷಿಯಾಗಿ ಊಟ ಮಾಡಿದ್ದೀವಿ. ಚೆನ್ನಾಗೇ ನೋಡ್ಕೊತಾರೆ. ನಮ್ಗೆ ಸ್ನಾನ ಬಟ್ಟೆ ಎಲ್ಲ ನಮಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊತಾರೆ. ನಮಗೆ ಇವತ್ತು ಖುಷಿ ಆಯಿತು. ಯೋಗಕ್ಷೇಮ ವಿಚಾರಿಸಿದ ಆಂಜನೇಯ ಬಳಿ ಕೆಲ ನಿರಾಶ್ರಿತರು ತಮ್ಮನ್ನು ಮನೆಗೆ ಕಳುಹಿಸುವಂತೆ ಕೇಳಿ ಕಾಲಿಗೆ ಬಿದ್ದ ಘಟನೆಯು ನಡೆಯಿತು. ನಂತರ ಟ್ರಿನಿಟಿ ಸರ್ಕಲ್ ಬಳಿ ಇರುವ ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ನಿಲಯಕ್ಕೂ ಸಚಿವ ಆಂಜನೇಯ ಭೇಟಿ ನೀಡಿದ್ರು. ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಕಿರಣ್ ಮತ್ತು ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ವಿವಿಧ ರಾಜ್ಯಗಳಿಂದ ಅಭ್ಯರ್ಥಿಗಳ ಸೋಗಿನಲ್ಲಿ ಕಾಮಿಟ್ಗೆ ಪರೀಕ್ಷೆ ಬರೆಯಲು ಬಂದವರು ಪೊಲೀಸರ ಅತಿಥಿಗಳಾಗಿದ್ದಾರೆ. ಭಾನುವಾರ ಪರೀಕ್ಷೆ ಮುಗಿಸಿ ನಿನ್ನೆ ರಾತ್ರಿ ವಿಮಾನಗಳ ಮೂಲಕ ಊರಿಗೆ ತೆರಳುವ ವೇಳೆ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆರೋಪಿಗಳ ಬಳಿ ಇದ್ದ ಗುರುತಿನ ಚೀಟಿ ಮತ್ತು ಪ್ರವೇಶ ಪತ್ರಗಳ ಬಗ್ಗೆ ವಿಮಾನ ನಿಲ್ದಾಣದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿ ಅನುಮಾನಗೊಂಡು ತಪಾಸಣೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಬಂಧಿತ ಆರೋಪಿಗಳು ನೀಡಿದ್ದ ಮಾಹಿತಿ ಮೇರೆಗೆ ಇಂದು ಬೆಳಗ್ಗೆ ಮೆಜೆಸ್ಟಿಕ್ನ ಶೀತಲ್ ಲಾಡ್ಜ್ ಮೇಲೆ ದಾಳಿ ನಡೆಸಿ ಮತ್ತೆ 7 ಮಂದಿ ನಕಲಿ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ದಂಧೆಯ ಹಿಂದೆ ಪ್ರತಿಷ್ಠಿತ ಕಾಲೇಜುಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇವತ್ತು ಬೇಲಿಗೆ ಸಿಕ್ಕಿರುವ 7 ಮೆಂಬರ್ ಒಂದು ದೊಡ್ಡ ಗ್ರೂಪ್ ಸಿಕ್ಕಿದೆ. ಬಟ್ ಪ್ರತಿಯೊಂದು ಗ್ರೂಪದ ಏನು ಏಜೆಂಟ್ಗಳು ಇದ್ದಾರೆ, ಅವ್ರದ್ದು ಬೇರೆ ಬೇರೆ ಏಜೆಂಟ್ಸ್ ಇದ್ದಾರೆ, ಬೇರೆ ಬೇರೆ ಕೋ-ಅಕ್ಯೂಸ್ ಇದ್ದಾರೆ. ಕೊನೆಗೆ ನೋಡಿದರೆ ಇದರಲ್ಲಿ ಮೇನ್ ಏಜೆಂಟ್ಸ್ಗಳು ಮತ್ತು ಯಾರು ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ, ಕ್ಯಾನ್ಸಲ್ ಮಾಡಿಸಿ ಅಡ್ಮಿಷನ್ ಮಾಡಿಸ್ತಾರೆ, ಅದರಲ್ಲಿ ಸಿಗ್ತಾರೆ. ಮತ್ತು ಇದರಲ್ಲಿ ಇನ್ಫ್ಯಾಕ್ಟ್ ಇನ್ನೂ 3 ಜನ ನಾನ್ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅವರು ಕೂಡ ಈ ಎಕ್ಸಾಮ್ ತೊಗೊಳ್ಲಿಕ್ಕೆ ಬಂದಿದ್ದರು. ಎಸ್ಎಸ್ಎಲ್ಸಿ ಮುಗಿಸಿದವರಿಗೆಲ್ಲ ಈಗ ಯಾವ ಕಾಲೇಜಿಗೆ ಸೇರ್ಕೊಳ್ಳೋದು ಅನ್ನೋ ಗೊಂದಲ. ಈ ಸಲ ಉತ್ತಮ ಫಲಿತಾಂಶ ಬಂದಿರೋದ್ರಿಂದ ಒಳ್ಳೆ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗೋದು ಕಷ್ಟ ಅನ್ನೋ ಆತಂಕ ಕೂಡ ಶುರುವಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ. ವಿದ್ಯಾರ್ಥಿಗಳಿಗೆಲ್ಲ ಈಗ ಕಾಲೇಜಿಗೆ ಸೇರೋ ತವಕ. ಪಿಯು ಕಾಲೇಜುಗಳ ಮುಂದೆ ಜನಜಾತ್ರೆಯೇ ನೆರೆದಿದೆ. ಪ್ರವೇಶಾತಿ ಅರ್ಜಿ ಪಡೆಯೋಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾಲುಗಟ್ಟಿ ನಿಂತಿದ್ರು. ಈ ಬಾರಿ ಉತ್ತಮ ಫಲಿತಾಂಶ ಬಂದಿರೋದ್ರಿಂದ ವಿದ್ಯಾರ್ಥಿಗಳು 4-5 ಕಾಲೇಜುಗಳಿಗೆ ಅರ್ಜಿ ಸಲ್ಲಿಸುವ ಅನಿವಾರ್ಯತೆ ಕೂಡ ಎದುರಾಗಿದೆ. ನಂದು SSLCಯಲ್ಲಿ 71.04% ಬಂತು. ನಾನು ಶೇಷಾದ್ರಿಪುರಂ ಮೇನ್ ಕಾಲೇಜಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀನಿ. ರಿಸಲ್ಟ್ ಇನ್ನೂ ಗೊತ್ತಿಲ್ಲ ಇಲ್ಲೇನು ಬರುತ್ತಂತ. ಅಪ್ಲಿಕೇಶನ್ ಇವಾಗ ಫಿಲ್ ಮಾಡಿ ಆಗ್ತಾಯಿದ್ದೀರಮ್ಮ. ನಾನು ನೋಡೋಣ ಬರುತ್ತಾ ಇಲ್ವಾ ಅಂತ. ನಾವು ಬೆಳಗ್ಗೆ ಬಂದು ಅಪ್ಲಿಕೇಶನ್ ತೊಗೊಂಡೋದ್ರಿ, ಆಮೇಲೆ ನಾವು ಇವಾಗ ಫಿಲ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದೀರಿ ಇವಾಗ. ಶೇಷಾದ್ರಿಪುರಂ ಮೇಯ್ನು ಮತ್ತು ಶೇಷಾದ್ರಿಪುರಂ ಕಾಂಪೋಸಿಟ್ ಮತ್ತು BES.
ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳು 10% ಫೀಸ್ ಹೆಚ್ಚಳ ಮಾಡಿದ್ದಾರೆ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ 13,000ದಿಂದ ಹಿಡಿದು 36,000 ತನಕ ಶುಲ್ಕ ಫಿಕ್ಸ್ ಮಾಡಿದ್ದಾರೆ. ಏನು ಮಾಮೂಲಿ ಎಲ್ಲ ಕಡೆ ಅದೇ ಆಗಿದೆಯಲ್ಲ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಕೊಡಲೇಬೇಕು, ತಗೊಳ್ಳೇಬೇಕು. ಓದಿಸ್ಬೇಕು ಅಂದರೆ ಏನು ಮಾಡೋಕ್ಕಾಗುತ್ತೆ? ಓದಿಸ್ಲೇಬೇಕಲ್ಲ, ಅದನ್ನೇ ತಗೊಳ್ಳೇಬೇಕು. ಈಗ ನಾವು ಕಡಿಮೆ ಅಂತ ಹೇಳಿದ್ರು ಸಹ ಅವ್ರೇನು ಕಡಿಮೆ ಮಾಡ್ತಾರಾ? ಮಾಡೋಕ್ಕೆ ಹೋಗಲ್ಲ, ಅದನ್ನೇ ತಗೊಳ್ಳೇಬೇಕಲ್ಲ. ಈ ಬಾರಿ 70%ಕ್ಕೂ ಹೆಚ್ಚು ಅಂಕ ಪಡೆದುಕೊಂಡಿರುವ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಪಡೆದುಕೊಳ್ಳುವುದು ಕಷ್ಟವೇ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದೀಶ್ ಮಲೇನಹಳ್ಳಿ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.